ಯಾರೋ ನಾಗರಿಕರು ಒಂದ್ ನಿಮಿಷ ಕೇಳಿಲಿ. ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಅವರ ಆಸೆ ತಿಳಿದ್ರು. ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು. ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ್ರು ಅಷ್ಟೇ. ನೀವು ಅದನ್ನ ನಾನ್ ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನ ತಿರುಗಿಸಿ ತೋರ್ಸಕ್ ಹೋಗ್ಬೇಡಿ. ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ. ನಾನ್ ಯಾವ ಅರ್ಜೆಂಟ್ ಅಲ್ಲೂ ಇಲ್ಲ. ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ. ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ, ಐ ವಿಲ್ ನಾಟ್ ಕೋಆಪರೇಟ್ ವಿತ್ ಯು ಇನ್ ಫ್ಯೂಚರ್. ನೀವೇನಾದ್ರು ಆತರ ಸುಳ್ಳು ನ್ಯೂಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರೆ, ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ, ಐ ವಿಲ್ ನಾಟ್ ಇನ್ನೊಂದ್ ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ, ನಿಮ್ನ ಕರೆಯಕ್ ಹೋಗಲ್ಲ. ನಿಮ್ ಕರೀದೆ ನಾನು ರಾಜಕಾರಣ ಮಾಡಕ್ಕೂ ಕೂಡ ಗೊತ್ತಿದೆ ನನಗೆ. ಯಾರದನ್ನಾಗ್ಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ, ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದೀನಿ ನಾನು? ಯು ಶುಡ್ ನಾಟ್ ಹೇಳಿದ್ರೇನ್ರಿ ಎಲ್ಲ ನಾನು ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಸುಮ್ನೆ ಈಗ ಚರ್ಚೆ ಮಾಡ್ತಾ ಇಲ್ಲ. ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ. ನೀವೆಲ್ಲ ಡೆವಲಪ್ಮೆಂಟ್ ಬೇಕು ಸರ್. ನಮ್ಗೆ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ ಗೋಸ್ಕರ ಬರ್ತೀವಿ. ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ಇನ್ ಯಾವ ಪಾರ್ಕ್ಗೂ ನಿಮ್ನ ಕರ್ಕೊಂಡು ಹೋಗಲ್ಲ. ಬಂದಾಗ ರಾಜಕೀಯ ಮಾತಾಡಿದ್ರೆ ಆಯ್ತು. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಯಾವ ಹತ್ರ ಬರ್ತಾ ಇದೆ ಅಂತಾನು ನಾನು ಹೇಳಿಲ್ಲ, ಹೇಳ್ಬೇಕಾದ ಅವಶ್ಯಕತೆನಿಲ್ಲ. ಐ ನೋ ವೆನ್ ಈಸ್ ವಾಟ್ ಈಸ್ ಮೈ ಡೆಸ್ಟಿನಿ. ನನಗೆ ಭಗವಂತ ಏನ್ ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ, ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ. ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು, ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತ ಆಡಳಿತ ಕೊಡಬೇಕು. ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ. ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದ್ದೀರಾ ನೀವೆಲ್ಲ ಮೀಡಿಯಾ. ಐ ಆಮ್ ಟೆಲಿಂಗ್ ಯು, ಸುಮ್ನೆ ಸುಳ್ಳೆಲ್ಲ ಇಲ್ಲಿದ್ದೆಲ್ಲ ಕ್ಯೂಸ್ ಮಾಡಕ್ ಹೋಗೋದಿಲ್ಲ. ಆಗ್ಲೇ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆನೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಾ. ಆಗ್ಲೇ ಹತ್ರ ಬರ್ತಾ ಇದೆ ಅಂತ ಎಲ್ಲಿ ಹೇಳಿದೀನಿ ನಾನು? ಹೇಳಿದೀನಿ ಯಾರು ಮಾತು ಹಾಕಿದ್ರೆ ನಾನು ನಿಮ್ಮ ಮೇಲೆ ವಾಪಸ್ ಇದ್ದನ್ನು ನಾನು ಐ ವಿಲ್ ಹ್ಯಾವ್ ಟು ಫೈಲ್ ಎ ಡಿಫಾಮೇಶನ್ ಕೇಸ್ ಅನ್ನು ಇರೋ ವಿಚಾರ ಹೇಳ್ತಾ ಇದ್ದೀನಿ. ಇಫ್ ಎನಿ ಚಾನಲ್ಸ್ ಟ್ರೈ ಟು ಮಿಸ್ಗೈಡ್, ನನಗೆ ನಂದೇ ಆದಂತ ಸಮಯ ಪ್ರಜ್ಞೆ ಇದೆ ನನಗೆ. ಇದನ್ನ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಂಬರ್ 1. ನಂಬರ್ 2, ಈಗ ಮೇಜರ್ ಡಿಸಿಷನ್ ನಾನು ಇವತ್ತು ಸುಮಾರು 150-200 ಜನ ನಾಗರಿಕರ ಹತ್ರ ಮಾತಾಡ್ಸಿದ್ದೀನಿ. ನಾನೇ ಪ್ರೈವೇಟ್ ಮಾತಾಡಿದ್ದೀನಿ, ಎಲ್ಲರದ್ದು ಫೋನ್ ನಂಬರ್ನ ತೆಗೆದುಕೊಂಡಿದ್ದೀನಿ. ನನಗೆ ಅವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ಬೇಕು. ಬೆಂಗಳೂರು ನಗರ ನಾಗರಿಕರು ಅವ್ರ ಹತ್ರ ನಡೆದಿದ್ದೀನಿ, ಅವ್ರ ಅಭಿಪ್ರಾಯ ಕೇಳಿದ್ದೀನಿ. ಅವರು ಸಂತೋಷದಿಂದ ಅವರ ಅಭಿಪ್ರಾಯಗಳನ್ನ, ಅವರ ನೋವನ್ನ, ಅವರ ದುಃಖ ದುಮಾನಗಳನ್ನ ತಿಳಿಸಿದ್ದಾರೆ. ಸೊ ಇಲ್ಲಿ ಈ ವಾತಾವರಣ ಬೆಂಗಳೂರು ನಗರದಲ್ಲಿ ಹೆಚ್ಚಿಸಬೇಕು. ಅದಕ್ಕೆ ಮುಂದಕ್ಕೆ ಎಲ್ಲೆಲ್ಲಿ ಅರಣ್ಯ ಪ್ರದೇಶ ಇದೆ, ಅರಣ್ಯ ಪ್ರದೇಶನ ಉಳಿಸ್ಕೊಂಡು ಅಲ್ಲಿ ಟ್ರೀ ಪಾರ್ಕ್ ಮಾಡ್ಲಿಕ್ಕೆ ನಾನು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿ, ಈಶ್ವರ್ ಖಂಡ್ರೆ ಅವ್ರ ಹತ್ರ ಮಾತಾಡಿ, ನಾವು ಕೂಡ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ನ ಕೊಟ್ಕೊಂಡು ಹೊಸದಾಗಿ ಇಂಥ ಲಾಲ್ಬಾಗ್ಗಳನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಮುಂದಕ್ಕೆ ಯೋಜನೆಗಳನ್ನ ತಯಾರು ಮಾಡ್ತೀವಿ. ದಿಸ್ ಇಸ್ ಒನ್ ಆಫ್ ದಿ ಮೇಜರ್ ಡಿಸಿಷನ್. ನಂಬರ್ 2, ಇಲ್ಲಿ ಡಾಕ್ಟರ್ ಇರ್ಬೇಕು ಅಂತ ಹೇಳಿದ್ದಾರೆ. ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಒಬ್ಬ ಡಾಕ್ಟರ್ ಪ್ಲಸ್ ಒಂದು ಆಂಬುಲೆನ್ಸ್ ಇಲ್ಲಿ ಕಂಪಲ್ಸರಿ ಇಡುವಂತ ಡಿಸಿಷನ್ ನಾವು ತೆಗೆದುಕೊಂಡಿದೀವಿ. ನಂಬರ್ 3, ಯೂರಿನಲ್ ಫ್ರೀ ಮಾಡಬೇಕು ಅಂತ ಹೇಳಿದ್ದಾರೆ. ಆ ಯೂರಿನಲ್ ಫ್ರೀಸ್ ನ ನಾನು ಫ್ರೀ ಮಾಡೋಂತ ಡಿಸಿಷನ್ ತೆಗೆದುಕೊಂಡಿದೀವಿ. ಇಲ್ಲಿ ಕೆಲವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಕೆಲವು ಮಧ್ಯ ರೋಡ್ಸ್, ಕೆಲವು ಥೀಸಿಸ್ ಇಲ್ಲಿ ಸುತ್ತಮುತ್ತಲು ಎಲ್ಲ. ಅದಕ್ಕೆ ಸ್ಪೆಷಲ್ ಆಗಿ ನಮ್ಮ GBA ವತಿಯಿಂದ, ಇಲ್ಲ ಕಾರ್ಪೊರೇಷನ್ ವತಿಯಿಂದ, ಹಾರ್ಟಿಕಲ್ಚರ್ ಎಲ್ಲ ಸೇರಿ 10 ಕೋಟಿ ರೂಪಾಯಿಯನ್ನ ನಾನು ಇಲ್ಲಿ ವಿಸಿಟ್ ಮಾಡೋದಕ್ಕೆ ಅವ್ರಿಗೆ ಏನ್ ಬೇಕು, ನಾಗರಿಕರು ಏನ್ ಬಯಸ್ತಾರೆ, ನಾವು ರಾಜಕಾರಣಿಗಳ ತೀರ್ಮಾನ ಅಲ್ಲ, ನಿಮ್ಮ ನಾಗರಿಕರು ಏನೇನ್ ಬೇಕು ಅಂತ ಹೇಳಿ ಬಯಸ್ತಾ ಇದ್ದಾರೆ. ಯಾಕೆಂದ್ರೆ ಕೆಲವರೆಲ್ಲ ಇಲ್ಲಿ ಜಿಮ್ನಾಶಿಯಂ ಬೇಕು ಅಂತ ಹೇಳ್ತಾ ಇದ್ದಾರೆ. ಒಂದು ಮೂಲೆಯಲ್ಲಿ ಓಪನ್ ಆಗಿ ಇರಬೇಕು, ಕ್ಲೋಸ್ಡ್ ಆಗಿ ಇರಬೇಕು, ಹೆಣ್ಮಕ್ಳಿಗೆ ಅನುಕೂಲ ಆಗಂಗ್ ಇರಬೇಕು, ಹಿರಿಯರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿದ್ದಾರೆ. ಅದನ್ನ ಎಲ್ಲಿ ಅಂತ ಜಾಗ ಅವ್ರ ಕೈಲೇನೆ ಐಡೆಂಟಿಫೈ ಮಾಡಿಸ್ಬಿಟ್ಟು ಒಂದು ಜಿಮ್ನಾಶಿಯಂ ಓಪನ್ ಜಿಮ್ನಾಶಿಯಂ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ವಿಚಾರದಲ್ಲಿ ಹೇಳಿದ್ದಾರೆ. ನಾನು ಟನಲ್ ವಿಚಾರದಲ್ಲಿ ನಾವು ಯಾವ ಜಾಗನೂ ಕೂಡ ಇಲ್ಲಿ ಉಪಯೋಗಿಸ್ತಿಲ್ಲ, ಬಟ್ ಅಲ್ಲಿ ಓಪನಿಂಗ್ ಮಾತ್ರ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕೊಡ್ಲೇಬೇಕಾಗ್ತದೆ. ಈ ಯಾವ್ದು ನಮ್ಮ ಈ ಅರಣ್ಯ ಇದಕ್ಕೆ ತೋಟಗಾರಿಕೆಗೆ, ಈ ಪಾರ್ಕ್ಗೆ, ಈ ಲಾಲ್ಬಾಗ್ಗೆ ಎಫೆಕ್ಟ್ ಆಗದೆ ಇರೋ ರೀತಿಯಲ್ಲಿ
ನಾನೀಗ ಆದ್ಮೇಲೆ ನಾನು ಸೈಟ್ ನ ವಿಸಿಟ್ ಮಾಡ್ತಾ ಇದ್ದೀನಿ. ನಮ್ಮ ಆಫೀಸರ್ಸ್ ಎಲ್ಲ ಬಂದಿದ್ದಾರೆ, ಆ ಕೆಲಸ ನಾನು ಮಾಡ್ತೀವಿ. ಆಮೇಲೆ ಇಲ್ಲಿ ನಮ್ಮ ಕೆಲವು ಸ್ಟೂಡೆಂಟ್ಸ್ ಥೀಸಿಸ್ ಕಂಡಕ್ಟ್ ಮಾಡಕ್ಕೆ, ಇದ್ರ ಬಗ್ಗೆ ಹಿಸ್ಟ್ರಿ ಕ್ರಿಯೇಟ್ ಮಾಡಕ್ಕೆ, ಚರಿತ್ರೆ ಬರೀಲಿಕ್ಕೆ, ಫೋಟೋಗ್ರಫಿಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಆಫೀಸರ್ಸ್ಗೆ ನಾನು ತಿಳಿಸಿದ್ದೇನೆ. ಕಸವಿಲ್ಲದ ವಿಚಾರವಾಗಿ ತಿಳಿಸಿದ್ದಾರೆ. ವೆಹಿಕಲ್ ಪಾರ್ಕಿಂಗ್ ವಿಚಾರದಲ್ಲಿ ತಿಳಿಸಿದ್ದಾರೆ. ರೀಪ್ಲಾಂಟೇಶನ್ ವಿಚಾರದಲ್ಲಿ ಕೂಡ ತಿಳಿಸಿದ್ದಾರೆ. ಅದು ಕೂಡ ನಾನು ಸಪರೇಟ್ ಆಗಿ ವ್ಯವಸ್ಥೆ ಮಾಡ್ತೀನಿ. ಮತ್ತು ಗಾರ್ಬೇಜ್ ವಿಚಾರದಲ್ಲಿ, ಬೆಂಗಳೂರು ನಗರದ ಗಾರ್ಬೇಜ್ ಮತ್ತು ಟ್ರಾಫಿಕ್ ವಿಚಾರದಲ್ಲಿ ಅವ್ರೇನ್ ತಿಳಿಸಿದ್ದಾರೆ ಅದಕ್ಕೂ ಕೂಡ ಅವ್ರಿಗೆಲ್ಲ ತಿಳಿಸುವಂತ ಕೆಲಸವನ್ನ ನಾನು ಮಾಡ್ತೇನೆ. ಸೊ ಇಷ್ಟು ಮೇಜರ್ ಡಿಸಿಷನ್ಸ್ ಇವತ್ತು ನಾವು ತೆಗೆದುಕೊಂಡಿದ್ದೇವೆ. ಆಮೇಲೆ 6 ಎಕರೆ ಲಾಲ್ಬಾಗ್ನಲ್ಲಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಏನ್ ಹೇಳ್ತಾ ಇದಾರೆ ಅದು ಸುಳ್ಳು. ನಾನೀಗ ಹೋಗಿ ನೋಡ್ತೀನಿ. ಐ ವಿಲ್ ಸಿ ದಟ್ ಒಂದು ಎಂಟ್ರಿ ಔಟ್ಸೈಡ್ ಮಾತ್ರ, ಒಂದು ಎಕ್ಸಿಟ್ ಗೆ ಒಂದು ಅವಕಾಶ ಕೊಡಬೇಕು. ಎಲ್ಲಿ ಯೂಸ್ ಆಗದೆ ಹೋದಂತ ಜಾಗ ಏನಿದೆ ಆ ಜಾಗನ ನಾನೀಗ ಪರಿಶೀಲನೆ ಮಾಡಿ ಡಿಸಿಷನ್ ತಗೋತೀನಿ. ಯಾರು ಗಾಬರಿ ಮಾಡ್ಕೊಳ್ಳೋದು ಬೇಡ. ಇದು ನಿಮ್ಮೆಲ್ಲರ ಆಸ್ತಿ, ಇದು ನಾಗರಿಕರ ಆಸ್ತಿ. ಇದು ಈ ಆಸ್ತಿನ ಪ್ರತಿಯೊಂದು ಆಸ್ತಿನೂ ಕೂಡ ಇಲ್ಲಿ ಉಳಿಸ್ಲಿಕ್ಕೆ, ಮತ್ತು ಮರಿಗೌಡರ ಹೆಸರಿನಲ್ಲಿ ಏನು ರೋಸ್ ಪಾರ್ಕ್ ಇದೆ ಅದು ಹೊಸದಾಗೆಲ್ಲ ಪೀಸಸ್ ನ ಮಾಡಿ ಹೊಸ ರೋಸ್ ಪಾರ್ಕ್ ನ ಏನು ಕಂಪ್ಲೀಟ್ ಇದು ಅದ್ ಮಾಡಿ ಬಹಳ ವರ್ಷ ಆಗಿದೆ. ಈಗ ಹೊಸದಾಗಿ ಮಾಡೋಂತ ಒಂದು ವ್ಯವಸ್ಥೆನ, ಹೊಸ ಏನೇನು ವೆರೈಟಿಗಳಿದೆ ಅದನ್ನೆಲ್ಲ ತಂದು ಹಾಕ್ಲಿಕ್ಕೆ ನಾನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ನಾವಿಬ್ರು ಸೇರಿ ಡಿಸಿಷನ್ ತೆಗೆದುಕೊಳ್ತೀವಿ. ಇದು ಮೇಜರ್ ಡಿಸಿಷನ್. ಎಲ್ಲ ನಾಗರಿಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಎಲ್ಲ ನಮ್ಮ ಆಫೀಸರ್ಸ್ ಕೂಡ ನಾನು ಅಭಿನಂದಿಸ್ತೇನೆ. ಎಲ್ಲರೂ ನಮ್ಮ ಪಾಲಿಟಿಷಿಯನ್ಸ್ ಕೆಲವರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ, ನೀವೆಲ್ಲ ನಂಗೆ ಕ್ಷಮಿಸ್ಬೇಕು. ನಾಗರಿಕರ ಮಾತು, ಅವರ ಧ್ವನಿನೇ ನಮ್ಮ ಸರ್ಕಾರದ ಧ್ವನಿ ಆಗ್ಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮಸ್ಕಾರ. ಜಿಬಿಎನ್ ಮೀಟಿಂಗ್ ಮತ್ತೆ ಹೊಳ್ಳಿ ಅವರು ನೋಡಿಯಪ್ಪ, ಅಧಿಕಾರಕ್ಕೆ ಬಂದ್ರೆ ಜಿಬಿಎನ್ ರದ್ದು ಮಾಡಿ ಬಿಬಿಎಂ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದು ಮುಗಿತಾ? ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ ನೀವು ಇವತ್ತು ಕೇಳಿದಂತ ಪ್ರಶ್ನೆಯಲ್ಲಿ ದೊಡ್ಡ ಸಮಸ್ಯೆ ಅಂದ್ರೆ ಬ್ಲಾಕ್ ಸ್ಪಾಟ್ಗಳು. ಸೊ ರಸ್ತೆ ಉದ್ದಕ್ಕೂ ನೀವು ಕಣ್ಣಾಸಿದ್ರು ಕೂಡ ಕಾಣಿಸುತ್ತೆ ಸರ್. ಬ್ಲಾಕ್ ಸ್ಪಾಟ್ ಇತ್ತೀಚೆಗೆ ತುಂಬಾ ಜಾಸ್ತಿ ಆಗ್ತಿದೆ. ಎಲ್ಲಿ ಬ್ಲಾಕ್ ಸ್ಪಾಟ್? ಹೊರಗಡೆ ಇಡೀ ಬ್ಯಾಂಗ್ಳೂರ್ ಸಮಸ್ಯೆ ಬಗ್ಗೆನೇ ಮಾತಾಡಿದ್ರು ಜನ ತುಂಬಾ. ಅವ್ರು ಹೇಳೋ ಪ್ರಕಾರ ಏನಂದ್ರೆ ರಸ್ತೆನಲ್ಲಿ ಎಸ್ಪೆಷಲಿ ಕಸದ ಲಾರಿಗಳು ಎಲ್ಲರಲ್ಲಿ ಉದ್ದುದ್ದಕ್ಕೆ ನಿಲ್ತಾರೆ. ಯಾಕೆ ಒಂದು ಫಾರ್ಮೆಟ್ ಇಲ್ದಂಗ ಆಗ್ಬಿಟ್ಟಿದೆ. ಅದಕ್ಕೆ ಕಸದ್ ಹೇಳಿದ್ದಾರೆ. ಕಸದ್ದು ಟ್ರಾನ್ಸ್ಫರ್ ಸ್ಟೇಷನ್ ಇವೆಲ್ಲ ಕೂಡ ತಿಳಿಸಿದ್ದಾರೆ. ಅದು ನಾನು ಆಫೀಸರ್ಸ್ ಹತ್ರ ಮಾತಾಡಿ ಐಡೆಂಟಿಫೈ ಮಾಡಿ ಆ ಜಾಗಗಳಲ್ಲೆಲ್ಲ ಒಂದು ಕ್ಯಾಮ್ರಾಗಳನ್ನು ಫಿಟ್ ಮಾಡಿ ಎಲ್ಲೋ ಕಡೆ ವಾಚ್ ಮಾಡಿ ಯಾವ ರೀತಿ ಮಾಡ್ತಾರೆ ಅಂತ ಅದಕ್ಕೊಂದು ತೀರ್ಮಾನ ಮಾಡ್ತೀವಿ. ನಂಬರ್ 2, ಈಗ ನಿಮ್ಮ ಪ್ರಶ್ನೆ ಬಿಜೆಪಿಯವರು ಕೇಳ್ತಾ ಇದ್ದಾರೆ ಏನಪ್ಪಾ? ನೋಡಿ, ಬಿಜೆಪಿ ಅವರಿಗೆ ಪಾಪ ರಾಜಕಾರಣ ಮುಖ್ಯ. ಅವರಿಗೆ ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಮುಖ್ಯ ಇಲ್ಲ. ಅವ್ರು ಬಂದು ಅವರ ನೋವು ಏನಿದೆ ಹೇಳ್ಕೊಳ್ಬೋದಾಯ್ತು. ನಾನೇನ್ ಬೇಡ ಅಂತ ನಾನು ಹೇಳುದಿಲ್ಲ. ಅವ್ರಿಗೆ ಜನ ಅಧಿಕಾರ ಕೊಟ್ಟವ್ರೆ, ಗೆಲ್ಸಿದ್ದಾರೆ. ಬಂದು ಮಾತಾಡಿ ಅವ್ರ ನೋವು ಏನೀಗ ಹಿಂಗೆ ನಾಗರಿಕರು ಬಂದು ಹೇಳಿದ್ರು, ಅವರ ಪ್ರತಿನಿಧಿಯಾಗಿ ಬಂದು ಅವರು ಮಾತಾಡ್ಬೋದಾಯ್ತು. ಅದ್ ಮಾತಾಡ್ಬಿಟ್ಟು ನಾನು ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಅವ್ರ ಸರ್ಕಾರ ಬಂದಾಗ ಇಲ್ಲಿವರೆಗೂ ಕಾಂಗ್ರೆಸ್ ಸರ್ಕಾರ ಯಾವುದೇ ಡಿಸಿಷನ್ ತೆಗೆದುಕೊಂಡ್ರೆ ಒಂದು ಕೂಡ ಇಲ್ಲಿವರೆಗೂ ಪ್ರಜಾಪ್ರಭುತ್ವ ಬಂದ ಮೇಲೆ ಒಂದು ವಿರುದ್ಧವಾಗಿ ಮಾಡಕ್ಕೆ ಆಗಿಲ್ಲ. ನಾವೇನಾದ್ರು ಒಂದು ತೀರ್ಮಾನ ಮಾಡಿದ್ರೆ ನಾಗರಿಕರಿಗೆ ಅನುಕೂಲ ಆಗಂತ ತೀರ್ಮಾನಗಳನ್ನು ಮಾಡ್ತೀವಿ ಹೊರತು, ಜನರ ಪರವಾದಂತ ತೀರ್ಮಾನವನ್ನ ಮಾಡ್ತೀವಿ ಹೊರತು, ಸಂವಿಧಾನದ ಹಕ್ಕಿನಲ್ಲಿ ತೀರ್ಮಾನ ಮಾಡ್ತೀವಿ ಹೊರತು ಬೇರೆ ನಾವು ಯಾವ ರೀತಿ ತೀರ್ಮಾನಗಳು ಮಾಡುದಿಲ್ಲ. ಅಟ್ ನೋ ಪಾಯಿಂಟ್ ಆಫ್ ಟೈಮ್ ಅವ್ರ ಕೈಲಿ ಅವ್ರ ಹಣೆಯಲ್ಲಿ ನೆಕ್ಸ್ಟ್ ಕೂಡ ಅವ್ರ ಸರ್ಕಾರ ಬರುದಿಲ್ಲ. ಅದಕ್ಕೆ ಅವ್ರು ಯೋಚನೆ ಮಾಡೋದು ಬೇಡ. ಎಲೆಕ್ಷನ್ ಕಂಡಕ್ಟ್ ಆಗ್ತದೆ. ಎಲೆಕ್ಷನ್ಗೆ ಸಿದ್ಧತೆ ಬೇಕಾದ್ರೆ ಎಲೆಕ್ಷನ್ ಇಲ್ಲದೆ ಹೋದ್ರು ಚಿಂತೆ ಇಲ್ಲ ನನಗೆ. ಅವರು ಜಿಬಿಎ ಬೇಡ ಅನ್ನೋರು ಕಾಂಟೆಸ್ಟ್ ಮಾಡದೆ ಬೇಡ. ಯಾಕೆ ಕಾಂಟೆಸ್ಟ್ ಮಾಡ್ತಾ ಇದಾರೆ? ಅವರು ಬಿಟ್ಬಿಡ್ಲಿ. ಅವರು ಯಾರು ನಿಂತ್ಕೋತಾರೆ ಪಾಪ, ಬೇಕಾದವ್ರು ನಿಂತ್ಕೋತಾರೆ, ಇಂಡಿಪೆಂಡೆಂಟ್ ನಿಂತ್ಕೋತಾರೆ. ಬೇರೆ ಲೆಟ್ ಬಿಜೆಪಿ ಬೈಕಾಟ್ ದಿ ಇದು 5 ಕಾರ್ಪೊರೇಷನ್ ಎಲೆಕ್ಷನ್ ಬೈಕಾಟ್ ಮಾಡಲಿ. ಇಫ್ ದೇ ಆರ್ ಸೋ ಕಾನ್ಫಿಡೆಂಟ್ ದಟ್ ದೇರ್ ಗವರ್ಮೆಂಟ್ ವಿಲ್ ಕಮ್, ಮಾಡಿದ್ರು. ಫಸ್ಟ್ ಟೈಮ್ ಒಂದೊಂದು ವರ್ಷಕ್ಕೆ ಮೇಯರ್ ಹೋಯ್ತಿತ್ತು, 2.5 ವರ್ಷಕ್ಕೆ ಮೇಯರ್ ಇರ್ಲಿ ಅಂತ ಹೇಳ್ತೀನಿ. ಐ ವಾಂಟ್ ಸ್ಟೆಬಿಲಿಟಿ. ಗವರ್ಮೆಂಟ್ಗೆ ಸ್ಟೆಬಿಲಿಟಿ. ಒಂದೊಂದು ವಾರ್ಡ್ ಅಲ್ಲಿ ಸುಮಾರು ಒಂದೊಂದು ಹೆಚ್ಚು ಕಮ್ಮಿ ಒಂದು 5,000 ಜನ ವಾರ್ಡ್ ಕಮಿಟಿ ಮೆಂಬರ್ಸ್ ಆಗ್ತಾರೆ, ಹೊಸ ಲೀಡರ್ಸ್ ಆಗ್ತಾರೆ.
369 ಜನ ಕಾರ್ಪೊರೇಟರ್ಗಳು ಮುಂದಕ್ಕೆ ಚುನಾವಣೆಗೆ ನಿಂತ್ಕೊಳ್ತಾರೆ. 369 ಅದರಲ್ಲಿ 50% ಹೆಣ್ಮಕ್ಳು ಇರ್ತಾರೆ. ಅಂತ ಒಂದು ಐತಿಹಾಸಿಕ ತೀರ್ಮಾನ ಇವತ್ತು ನಾವು ಮಾಡಿದ್ದೀವಿ. Today I am very happy. I came to Lal Bhawan. I am going to meet every park in Bangalore city. Every park means in one corporation, one major parks I am going to visit. Tomorrow I am visiting JP Park. Like that I am visiting all the parks. I have asked all the area in the one corporation to raise their grievances, tell about their problem. I will identify. On the spot I will take decisions. I will help them. I want the people of Bangalore to be safe, happy, and what their grievances should be addressed. So today, whatever the grievances they have said here on this road, the development, the rose garden, the plantation, the traffic, whatever they have said here, I have taken decision. And after coming to this Lal Bagh, I have decided to give them 10 crores grant for the development of Lal Bagh, not at the decision of D.K. Shivakumar or any legislator. By the residents and who have been walking here, they will all sit. There is an association here. They will sit. My officers will sit with them. They have come out with various suggestions. We will make a list of it. Among the suggestions, they will look at the priority and they will take a call. This is the voice of the people of Bangalore. The voice of the people will be heard. The decisions will be taken to them. The rest, they have the grants. The MLA have their own grants. Let they do in their ward areas. Let they take their decision. ಟ್ರಾಫಿಕ್ ಸಮಸ್ಯೆ ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ. ಟ್ರಾಫಿಕ್ ಹೆಚ್ಚಳ ಆಗ್ತಾ ಇರೋದು ಅಭಿವೃದ್ಧಿಯ ಸಂಕೇತ ಅಂತ No, ಪ್ರಿಯಾಂಕಾ ಖರ್ಗೆ no, what Priyanka Kharge is telling on this is that every day, 3,000 vehicles has been registered in Bangalore. 3,000 ವಾಹನಗಳು ರಿಜಿಸ್ಟ್ರೇಷನ್ ಆಗ್ತಾ ಇದೆ. ತಿಂಗಳಿಗೆ 1,00,000 ವಾಹನ ರಿಜಿಸ್ಟರ್ ಆಗ್ತಾ ಇದೆ. ವರ್ಷಕ್ಕೆ 12 ಲಕ್ಷ ವಾಹನ ಹೆಚ್ಚಿಗೆ ಆಗ್ತಾ ಇದೆ. ಅದೇ ರೋಡು, ಅದೇ ಜನ ಜಾಸ್ತಿ ಆಗ್ತಾ ಇದ್ದಾರೆ. ಇಲ್ಲಿರೋ ಪ್ರಕೃತಿ, ನಾನು ಎಷ್ಟೋ ಜನ ಕೇಳಿದೆ, ವಿ ಆರ್ ಇನ್ ಹೆವೆನ್ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ವಿ ಆರ್ ಇನ್ ಹೆವೆನ್ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಮಾತ್ರ ಟ್ವೀಟ್ ಮಾಡ್ತಾ ಇದ್ದಾರೆ. ಈ ಹೆವೆನ್ ಹಂಗ ಇಲ್ದೇ ಇದ್ದವರು ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಇಲ್ಲಿ. Why population in Bangalore has been increasing if it is not in heaven? This is the question I am asking to my people, all who have been tweeting on this social media. As I know Delhi, I know Mumbai, I know other places, I don't want to comment, but still Bangalore is rated one of the highest city, a global city, which already all the prime minister, whoever they come, they have certified this city. It is helping the country's growth, and country is being, India, Bangalore is being seen through Bangalore. I have not converged anything on the leadership issue, chief minister issue. There is a business one. Some of the residents spoke that some good time is on the way. I said, just look at it. It is not that. I know that. I know my this one. You don't. Some of the media people are trying to create confusion. You need not create any confusion. I know when is my time. My time is to see that I bring back a Congress government here in Karnataka in 2028. That is my priority. BJP leaders have boycotted. BJP leaders are boycotted. They are not interested in the development of Bangalore. They know that they are going to be defeated. That is why, if they are not interested in the development of Bangalore and they have not participated, then they not participate in the election also. I welcome it. It is their right. I don't want to comment on that. They said that they were going to all the representatives whom I met here, all the common men who met, they are very happy that we have divided Bangalore into 5 corporations, and it is a very historic decision which you have taken. I think they are working against the interest of the citizens of Bangalore. Thank you.